ವೇಮನ ಅಂತ ಒಬ್ಬರು, ಯೋಗಿ ವೇಮನ ಅಂತಾನೆ ಪ್ರಖ್ಯಾತ ಸಾಧು ಒಬ್ರು ಇರ್ತಾರೆ. ಈ ಕಥೆನ ತೆಲುಗಿನಿಂದ ಚಂದಮಾಮದಲ್ಲಿ ಅಜಾತಶತ್ರು ಅಂತ ಇದಕ್ಕೆ ಹೆಸರಿದೆ. ತೆಲುಗಿನಿಂದ ಅಂತ ಮಾತ್ರ ಇದೆ, ಬರ್ದೋರು ಯಾರು ಅಂತ ಏನು ಕೊಟ್ಟಿಲ್ಲ ಇದನ್ನು. ಯೋಗಿ ವೇಮನ ಒಂದು ಗುಡಿಸ್ಲು ಹಾಕ್ಕೊಂಡು, ಯೋಗಿ ಆದಮೇಲೆ ಅವರು ಆ ಥರ ಗುಡಿಸ್ಲಲ್ಲೇ ಇರ್ತಾರಲ್ಲ, ತನ್ನ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಯೋಗಾಭ್ಯಾಸ ಎಲ್ಲ ಮಾಡಿಕೊಂಡು ಇರ್ತಾರೆ. ಆವಾಗ ಅವ್ರಿಗೆ ತುಂಬ ಜನ ಹುಡುಗರು ಅವರು ಆಶ್ರಮಕ್ಕೆ ಬಂದು ನಮಗೆ ಕತೆ ಹೇಳ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆವಾಗ ಒಂದು ದಿವಸ ಅವರು ಈ ಕಥೆನ ಅವ್ರಿಗೆ ಹೇಳ್ತಾರೆ. ಅಜಾತಶತ್ರು ಅನ್ನೋ ಕಥೆಯನ್ನು ವೇಮನ ಆ ಮಕ್ಕಳಿಗೆ ಹೇಳ್ತಾರೆ. ಅಜಾತಶತ್ರು ಅನ್ನೋ ಹೆಸರಿಗೆ ತಕ್ಕಂಗೆ ಯಾರ ಮೇಲೂ ಕೋಪ ಇರಲ್ಲ, ಎಲ್ರಿಗೂ ಬುದ್ಧಿ ಹೇಳೋದು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು, ಹಾಗೆ ಆ ಥರ ಮಾಡಿಕೊಂಡು ಇರ್ತಾನೆ. ಒಂದಿನ ಅಜಾತಶತ್ರು ರಾಜಸಭೆಯಲ್ಲಿ ದರ್ಬಾರ್ ಮಾಡ್ತಾ ಇರೋವಾಗ ಚಾರರೆಲ್ಲ ಓಡ್ ಬರ್ತಾರೆ. ಪ್ರಭು ಎಲ್ಲ ಹಾಳಾಯಿತು, ಕಳಿಂಗ ದೇಶದ ರಾಜ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಅಜಾತಶತ್ರು ತಕ್ಷಣ ರಾಜಸಭೆಯನ್ನು ಮುಗಿಸ್ಬಿಟ್ಟು, ನಾನು ಬರ್ತೀನಿ, ನಮ್ಮ ಸೈನ್ಯ ಎಲ್ಲ ಸಿದ್ಧ ಮಾಡಿ ನಾವು ಯುದ್ಧ ಮಾಡೋಣ, ನಮ್ಮ ಮೇಲೆ ಯುದ್ಧಕ್ಕೆ ಬಂದವ್ರನ್ನ ನಾವು ಹಾಗೆ ಬಿಡಬಾರ್ದು, ಶತ್ರುಗಳನ್ನ ಸಂಹರಿಸೋಣ ಅಂತ ಉತ್ಸಾಹದಿಂದ ಅವ್ರಿಗೆಲ್ಲ ಹೇಳಿಬಿಟ್ಟು ತಾನು ಹೋಗ್ಬಿಟ್ಟು ಇನ್ನೊಂದು ಕ್ಷಣದಲ್ಲಿ ಕವಚ ಎಲ್ಲ ತಗೊಂಡು ಯುದ್ಧಕ್ಕೆ ಏನೇನು ಮಾಡ್ಕೋಬೇಕೋ ಸಿದ್ಧತೆ ಅದನ್ನು ಮಾಡಿಕೊಂಡು ಕತ್ತಿ ಗುರಾಣಿ ಎಲ್ಲ ತಗೊಂಡು ಕುದುರೆ ಹತ್ಕೊಂಡು ಬರ್ತಾನೆ, ಕೋಟೆ ಹೊರಗೆ ಬರ್ತಾನೆ. ಅವನು ಆ ಥರ ಬಂದಿದ್ದು ನೋಡ್ಬಿಟ್ಟು ಪ್ರಜೆಗಳಿಗೂ ಎಲ್ಲ ತುಂಬ ಉತ್ಸಾಹ ಬಂದ್ಬಿಡುತ್ತೆ. ಅವರು ಎಲ್ಲ ತಮ್ಮ ಕೈಲೇಲಿ ಏನು ಆಯುಧ ಇರುತ್ತೋ ಅದನ್ನೆಲ್ಲ ತಗೊಂಡು ಎಲ್ಲ ಯುದ್ಧಕ್ಕೆ ಸನ್ನದ್ಧವಾಗಿ ಬಂದ್ಬಿಡ್ತಾರೆ. ರಾಜ ಪರಾಕ್ರಮದ ಹೋರಾಡುವಾಗ ಈ ಸೈನಿಕರು ಎಲ್ಲ ಪರಾಕ್ರಮದ ಹೋರಾಡಿ ಕಳಿಂಗ ರಾಜನ್ನ ಸೆರೆ ಹಿಡಿದ್ಬಿಡ್ತಾರೆ. ಕಳಿಂಗ ರಾಜ ಇವ್ರ ಪಕ್ಕದ ರಾಜ್ಯದಲ್ಲಿ ಇರ್ತಾನೆ. ಅವನು ಒಂದು ಸ್ವಲ್ಪ ದುಷ್ಟ. ಅವನು ಗಡಿ ಪ್ರದೇಶಗಳನ್ನೆಲ್ಲ ಹಿಡ್ಕೊಳ್ಳೋದು, ಅಲ್ಲಿರೋರಿಗೆಲ್ಲ ಹಿಂಸೆ ಕೊಡೋದು, ಆ ಥರ ಎಲ್ಲ ಮಾಡಿ ಅವರ ಜನಪ್ರಿಯ ವ್ಯಕ್ತಿ ಆಗಿರೋದಿಲ್ಲ. ಸರಿ, ಕಳಿಂಗರಾಜನ ಇದು ಹೆಡೆಮುರಿ ಕಟ್ಟಿ ತಂದು ಇವನು ಅಜಾತಶತ್ರು ಇರ್ತಾನಲ್ಲ ಅವನ ಮುಂದೆ ನಿಲ್ಲಿಸ್ತಾರೆ. ಆವಾಗ ಪ್ರಜೆಗಳೆಲ್ಲ ಹೇಳ್ತಾರೆ, ಇವನಿಗೆ ಕೈಗೆ ಸಿಕ್ಕಿದ್ನೆಲ್ಲ ಸಾಕು, ಇವನು ದುಷ್ಟ ಅಂದರೆ ದುಷ್ಟ, ನಮಗೆಲ್ಲ ಎಷ್ಟು ಕಷ್ಟ ಕೊಡ್ತಾ ಇರ್ತಾನೆ, ಇವನ ತಲೆನ ಕಡಿದ್ಬಿಡ್ಬೇಕು ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಇಲ್ಲ ಇವನಿಗೆ ಅಷ್ಟು ಸುಲಭವಾಗಿ ಮಾಡಬಾರ್ದು, ಇವನಿಗೆ ಚಿತ್ರವಧೆ ಒದಿಸ್ಬೇಕು, ಹಂಗೆ ಒಂದೊಂದಾಗಿ ಹಿಂಸೆ ಕೊಡ್ತಾ ಹೋಗೋದು, ಹಂಗೆ ಮಾಡೋಣ ಅಂತ ಎಲ್ಲರೂ ಪ್ರಜೆಗಳೆಲ್ಲ ಕಳಿಂಗರಾಜನ ವಿರುದ್ಧ ಹೇಳ್ತಾ ಹೋಗ್ತಾರೆ. ಅವ್ರಿಗಿದ್ದ ಕೋಪ ಎಲ್ಲ ಅವ್ರು ತೋರಿಸ್ಕೋತಾ ಹೋಗ್ತಾರೆ. ಆ ಕಳಿಂಗರಾಜ ಅವನಿಗೆ ಭಯ ಹತ್ಕೊಂಡ್ಬಿಡುತ್ತೆ. ಇಷ್ಟೆಲ್ಲ ಆದರೆ ನಾನು ಹೇಗಪ್ಪ ನಾನು ಇದು ಮಾಡೋದು ಅನುಭವಿಸೋದು ಅಂದ್ಬಿಟ್ಟು, ಪ್ರಭು ನಿಮಗೆ ಶರಣಾಗತನಾಗ್ಬಿಟ್ಟಿದ್ದೀನಿ, ಬೇಕಾದರೆ ನನ್ನ ತಲೆ ಕಡ್ದು ಹಾಕ್ಬಿಡಿ, ಆದರೆ ಚಿತ್ರವಧೆ ಮಾತ್ರ ನನಗೆ ವಿಧಿಸಬೇಡಿ, ಆ ಶಿಕ್ಷೆ ಬೇಡ ನನಗೆ ಅಂತ ಒಡ್ಡಿ ಬೇಡ್ಕೋತಾನೆ. ಆಗ ಅಜಾತಶತ್ರು ಬೇರೆಯವ್ರಿಗೆಲ್ಲ ಆಶ್ಚರ್ಯ ಆಗೋ ಥರ ಸೇನಾಧಿಪತಿ ನೋಡ್ಬಿಟ್ಟು ಈತನ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾನೆ. ಎಲ್ರಿಗೂ ಆಶ್ಚರ್ಯ ಆಗೋಗುತ್ತೆ, ಕಳಿಂಗರಾಜನಿಗೆ ನಂಬಕ್ಕಾಗಲ್ಲ. ಆಗ ಪ್ರಜೆಗಳು ಹೇಳ್ತಾರೆ, ಏನು ಪ್ರಭು ಈ ಹಂತಕ್ಕೆ ನಾನು ಬಿಡುಗಡೆ ಮಾಡು ಅಂತ ಹೇಳ್ತಿದ್ದೀರಲ್ಲ, ವಿಷಸರ್ಪವನ್ನು ಯಾರಾದ್ರೂ ಹುಡ್ಕೊಂಡು ಹೋಗಿ ಕೊಲ್ಲಬೇಕು, ಆ ಥರ ಕೈಗೆ ಸಿಕ್ಕಿದವ್ರನ್ನ ಬಿಟ್ಬಿಡ್ತಾರಾ? ಇವನು ನಮ್ಮ ಮಗಳಲ್ಲಿರುವ ಶೂಲ, ಯಾವಾಗಿದ್ರೂ ನಮಗೆ ಕಾಟ ಕೊಡ್ತಾನೆ, ನಮ್ಮಷ್ಟಿಗೆ ನಮ್ಮನ್ನು ಇರೋದಕ್ಕೆ ಬಿಡೋದೇ ಇಲ್ಲ, ದೂರ್ತಾ ಬೇರೆ ಇವನು, ಮೂರ್ಖ ದೂರ್ತಾ ಎಲ್ಲ, ಇವನ್ನ ಬಿಡೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಜಾತಶತ್ರು ಈ ಥರ ಉತ್ತರ ಹೇಳ್ತಾರೆ, ಈತ ನಮ್ಮ ಶತ್ರು ಅನ್ನೋದು ನಿಜ, ಆದರೆ ಯುದ್ಧದಲ್ಲಿ ಇಬ್ಬರು ಯುದ್ಧ ಮಾಡಿದ್ವಿ, ಆಮೇಲೆ ಅವರು ಶರಣಾಗತನಾಗಿ ಬಂದು ಹಾಗೆ ಕೇಳ್ಕೊತಾ ಇದ್ದಾರೆ, ನಿಮಗೆ ಶರಣಾದೆ ನಾನು ಅಂತ. ಆವಾಗ ಇನ್ನು ಶತ್ರುತ್ವ ಎಲ್ಲುಳಿತು, ಹಾಗೆ ತಾನ ಅಲ್ಲಿಗೆ ಮುಗಿದೋಯ್ತು ಅಂತ ಕುದುರೆಯಿಂದ ಇಳಿದು ಬಂದು ತಾನೇ ಅವನ್ನ ಬಂಧ ಮುಕ್ತ ಮಾಡಿಬಿಡ್ತಾನೆ. ಆಮೇಲೆ ಯೋಗಿ ವೇಮನ ಕತೆ ಹೇಳಿ ಮಕ್ಕಳಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಎಲ್ಲ ಅಜಾತಶತ್ರು ತುಂಬ ಒಳ್ಳೆಯವನು ಅಂತ ರಾಜನ ಮೆಚ್ಕೋತಾರೆ. ಹಾಗಾದರೆ ಒಂದು ಪದ್ಯ ಹೇಳ್ತೀನಿ, ಕಲ್ತ್ಕೊಳ್ಳಿ ನೀವೆಲ್ಲ ಅಂತ ವೇಮನ ಹೇಳ್ತಾರೆ. ಆಯಿತು ಹೇಳಿ ಅಂತ ಮಕ್ಕಳೆಲ್ಲ ಕೇಳ್ತಾರೆ. ಆಗ ವೇಮನ ತಡಬಡಿಸದೆ ಈ ಪದ್ಯ ಹೇಳ್ತಾರಂತೆ, ಕೊಲ್ಲತಕ್ಕ ಶತ್ರು ತನಗೆ ಸೆರೆ ಸಿಕ್ಕರೂ ಕೊಲ್ಲಬೇಡ, ಕೇಡು ಮಾಡಬೇಡ, ಪ್ರತಿಯಾಗಿ ಒಳೆತನೇ ಮಾಡಿ ಹೋಗು ಎನ್ನಬೇಕು, ವಿಶ್ವದಾಭಿರಾಮ ಕೇಳು ವೇಮ ಅಂತ ಈ ಪದ್ಯ ಹೇಳಿದ್ರಂತೆ. ಈ ಕಥೆಯಿಂದ ಅಜಾತಶತ್ರು ಅನ್ನೋ ಪದ ಹುಟ್ಕೊಂಡು, ಅಜಾತಶತ್ರು ಸತ್ತು ಎಷ್ಟೋ ಕಾಲ ಆಯಿತು, ಕತೆ ಹೇಳಿದ ವೇಮನ ಕೂಡ ಸಮಾಧಿಯಾಗಿ ಅನೇಕ ವರ್ಷಗಳು ಹೊರಟೋಯ್ತು. ಆದರೂ ಈ ಪದ್ಯ ಮತ್ತು ಅಜಾತಶತ್ರು ಅನ್ನೋ ಪದ ಶಾಶ್ವತವಾಗಿ ಉಳ್ಕೊಂಡಿದೆ.